sudah nih, Ana. Wog bindigi वर्षात करना हाँ हाँ అందరికి నా అధ్యక్షులు అందరికి అట్లా ಅಷ್ಟಿತ ಮಗ ಮಿಲ್ಲ ಕದಾವಟ್ಲೆ ಸರಿ ಕೊಟ್ಕೊಂಡು ಇತ್ತು हाँ Atlet. Salah satu pertemuan di sini tuh. Tahu dulu. అట్లే చూడండి ఇక్కడ చూడండి ಗೌಂಚೂರುಪಲ್ಲಿ ಹಾಲು ಉತ್ಪಾದಕರ ಸಂಘದಿಂದ ಡೈರಿಯಿಂದ ನಾವು ಗಿಫ್ಟನ್ನು ಕೊಡಬೇಕೆಂದು ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ. ನಮ್ಮ ಕೈಯಿಂದ ಸ್ವಂತ ದುಡ್ಡು ಹಾಕಿ ನಾನು ಈ ಗಿಫ್ಟನ್ನು ಕೊಡ್ತಾ ಇದ್ದೀನಿ. ಎಷ್ಟಿದ್ದಾರೆ ಹಾಲು ಉತ್ಪಾದಕರು? 33 ಜನ ಇದ್ದಾರೆ. ಹಾಲು ಉತ್ಪಾದಕರು 33 ಜನಕ್ಕೂ ನಾನು ಬಿಂದಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಧ್ಯಕ್ಷರಾಗಿ ನಾನು ಕೊಡ್ತಾ ಇದ್ದೀನಿ. ಈ ಡೈರಿಯಿಂದ ನಾವು ಒಳ್ಳೆ ಹಾಲು ಹಾಕಿ ಒಂದೇ ಯೂನಿಫಾರ್ಮ್ ಥರ ಬಿಂದಿಗೆಯಿಂದ ಹಾಲು ತಂದು ಸ್ವಚ್ಛವಾಗಿ ಹಾಲು ಕೊಡಬೇಕಂತೂ ನನ್ನ ಉದ್ದೇಶದಿಂದ ನಾನು ಅವರಿಗೆ ಗಿಫ್ಟ್ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅದರಿಂದ ಅವ್ರಿಗೆ ಬಿಂದಿಗೆ ಕೊಡ್ತಾಯಿದ್ದೀನಿ. ಒಳ್ಳೆಯ ಹಾಲು ಹಾಕಿ ನಮ್ಮ ಡೈರಿ ಉದ್ಧಾರ ಆಗಬೇಕಂತ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟವರೆಗೂ ನಮ್ಮ ಡೈರಿಗೆ ಸ್ವಲ್ಪ ಹಾಲು ಆಗ್ತಾಯಿತ್ತು. ಇವಾಗ ನಮ್ಮ ಪೆದ್ದೂರು ಪಂಚಾಯಿತಿಯಲ್ಲಿ ಒಂದು ನಮ್ಮ ಡೈರಿ ದಿನಕ್ಕೆ 18 ಕ್ಯಾನ್ ಹಾಲು ನಡೀತಾ ಇದೆ. ಇನ್ನು ಮುಂದೆ ಇನ್ನೂ ಜಾಸ್ತಿ ಹಾಲಾಗಿ ನಮ್ಮ ಡೈರಿ ಉದ್ಧಾರ ಆಗಬೇಕಂತ ನಾನು ಮನಸ್ಫೂರ್ತಿಯಾಗಿ ನಾನು ಈ ಗಿಫ್ಟು ಕೊಡುವುದಕ್ಕೆ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಒಳ್ಳೆಯ ಹಾಲು ಕೊಡಬೇಕಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇನ್ನು ಮುಂಚೆನೂ ಇದೇ ಥರ ನಂತರ ಅಧ್ಯಕ್ಷರಾಗಿದ್ದರು. ಮೊದಲು ಸುಧಾಕರ್ ರೆಡ್ಡಿ ಆಗಿದ್ದರು, ಮತ್ತು ಹನುಮಂತಪ್ಪ ಆಗಿದ್ದರು, ಮತ್ತು ಇದು ಪ್ರಕಾಶ್ ಆಗಿದ್ದರು, ಇದು ಚಂದ್ರಶೇಖರ್ ರೆಡ್ಡಿ ಅಂತ PL ಚಂದ್ರಶೇಖರ್ ರೆಡ್ಡಿ ಅಂತ ಅವರು ಆಗಿದ್ದರು. ಅವರು ಇದೇ ರೀತಿಯಾಗಿ ಕೊಟ್ಟಿದ್ದಾರೆ 5 ವರ್ಷ ಆಗಿದೆ. ಅದೇ ರೀತಿ ನಾನು ಕೊಡಬೇಕಂತ ನಿರ್ಧಾರ ಮಾಡ್ತೀನಿ. ತಾಲೂಕು ಪೆದ್ದೂರು ಪಂಚಾಯತಿ ಗೌಂಚರ್ಪಲ್ಲಿ ಗ್ರಾಮದ ಹಾಲು ಉತ್ಪಾದಕರ ಸಂಘದಲ್ಲಿ 13 ಜನ ಸದಸ್ಯರಿದ್ದು ಸುಮಾರು 2.5 ವರ್ಷಗಳ ಹಿಂದೆ ಸಂಘಕ್ಕೆ ನೂತನವಾಗಿ ಸದಸ್ಯರುಗಳಾಗಿ ಆಯ್ಕೆ ಮಾಡಿರುತ್ತೇವೆ. ಅವ್ರ ಪರವಾಗಿ ಇವಾಗ ಸಂಘದಲ್ಲಿ ಇನ್ನೂ ಹಾಲು ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಮಾಡಬೇಕು, ಒಳ್ಳೆಯ ಕ್ವಾಲಿಟಿ ಹಾಲು ಕೊಡಬೇಕು. ಇವಾಗ ನಮಗೂ ಪೆದ್ದೂರು BMC ಇರೋದ್ರಿಂದ ಈ ಪೆದ್ದೂರು BMCಯಲ್ಲಿ ಅತಿ ಹೆಚ್ಚು ಹಾಲು ಗೌಂಚರ್ಪಲ್ಲಿ ಗ್ರಾಮದ ಸಂಘದಿಂದ ಕೊಡಬೇಕು ಅಂತ, ಮತ್ತು ಇನ್ನೂ ಹೆಚ್ಚಿಗೆ ಬೆಳೀಬೇಕು. ಇದಕ್ಕಿಂತ ಮೊದಲು 4-5 ಜನ ಅಧ್ಯಕ್ಷರುಗಳಾಗಿದ್ದರು ಈ ಸಂಘಕ್ಕೆ. ಅವರು ಸಹ ಆವತ್ತಿನ ಕಾಲದಲ್ಲಿ ಈ ಥರ ಬಿಲ್ಡಿಂಗೇ ಇರಲಿಲ್ಲ. ಅವರು ಚೆನ್ನಾಗಿ ನಡ್ಕೊಂಡು ಬಂದು ಈ ಬಿಲ್ಡಿಂಗನ್ನು ಸಹ 10 ವರ್ಷಗಳ ಹಿಂದೆಯೇ ಕಟ್ಟಿರೋದು. ಇನ್ನೂ ಹೆಚ್ಚಿಗೆ ಬೆಳೀಬೇಕು ಈ ಸಂಘ. ಇನ್ನೂ ಚೆನ್ನಾಗಿ ಎಲ್ಲ ರೈತರಿಗೂ ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಟ್ಟು ಇನ್ನೂ ಹೆಚ್ಚಿಗೆ ಬಂದು ಇವಾಗ ನಾರಾಯಣ ಸ್ವಾಮಿ ಅವರು ಪ್ರೆಸಿಡೆಂಟು ಆಗಿದ್ದಾರೆ. ಅವ್ರ ಪರವಾಗಿ ಇನ್ನೂ ಚೆನ್ನಾಗಿ ಬೆಳೀಬೇಕು ಅಂತ ಇವರು ಬಿಂದಿಗೆ ಕೊಡಬೇಕು, ಎಲ್ಲ ಸದಸ್ಯರುಗಳಿಗೂ ಹಾಲಾಗ್ತಾ ಇರೋರಿಗೆಲ್ಲ ಕೊಡಬೇಕು ಅಂತ ನಿರ್ಣಯ ಮಾಡಿಕೊಂಡು ಮತ್ತು ಎಲ್ಲರಿಗೂ ಈ ಕಮಿಟಿಯಲ್ಲಿ ಹೇಳಿದ್ರು ಈ ಥರ ಕೊಡಬೇಕು ಅಂತ. ಅದಕ್ಕೋಸ್ಕರ ಎಲ್ಲರೂ ಒಪ್ಪಿಗೆ ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಬಿಂದಿಗೆಗಳು ಎಲ್ಲ ಹಾಲು ಉತ್ಪಾದಕರಿಗೆ ವಿತರಣೆ ಮಾಡಲಾಗುತ್ತಿದೆ. ಅದರಿಂದ అవునా ఆకుపడు అంత రండి ఐరికి రండి అంత
ప్రకాశ నీ పక్క వచ్చాయి నువ్వు అట్లా అధ్యక్షులు బాగా కనపడుతున్నాడా